ಗಟ್ಟಿಯಾಗಿ ಈ ಶೂ ಅಲ್ಲಿ. ನನ್ನ ಮಗಳು ಮಲಗಿದಾರಂತೆ ನೆಮ್ಮದಿಯಾಗಿ, ನನ್ಗೆ ಅದೇ ಖುಷಿ. ಸ್ಮಾರ್ಟ್. ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬೆಳಗ್ಗೆನೆ ಒಂದು ಶೂಟ್ ಇದೆ, ಸೊ ಹೋಗ್ತಾ ಇದ್ದೀವಿ. ಮೇಡಮ್ ಅವರು ಮಲಗಿದ್ದಾರೆ ಅಂತ ಅಂದ್ಕೊಂಡ್ರೆ ಎದ್ಬಿಟ್ರು. ನಮ್ಮಮ್ಮ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ವಾ ಬಂಗಾರಿ? ಅಲ್ಲ ಶಿಂಗಾರಿ, ಚಿನ್ನಿ ಬಂಗಾರಿ. ಇದು ಕದ್ದಿದ್ದು ನೀನು. ಅವಳಿಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂಥರ ಖುಷಿ 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 ಅಲ್ಲ ಚಿನ್ನಮ್ಮ? ಖುಷಿ ಅಲ್ಲ ಚಿನ್ನಮ್ಮ ನಿಂಗೆ? ಅಲ್ಲೋಡಿ ಹೆಂಗೆ ಬಾಯ್ ಬಿಡ್ತಾವಳೆ ನಕ್ಕೊಂಡು. ಸೊ ಇವಾಗ ಶೂಟ್ ಇದೆ, 1-2 hours ಅಷ್ಟೇ. ಅದನ್ನ ಮುಗಿಸ್ಕೊಂಡು ಬರಬೇಕು. ಅದಕ್ಕೋಸ್ಕರ ಪಟ ಅಂತ ರೆಡಿಯಾಗಿ ಬೆಳಗ್ಗೆನೆ ಹೊರಟಿದ್ದೀವಿ. ತಿಂಡಿ ಇನ್ನೂ ಏನು ಮಾಡಿಲ್ಲ, ಮಾಡಬೇಕು. ಇವಳನ್ನ ನಮ್ಮ ಮನೆಗೆ ಬಿಟ್ಟು ಹೋಗೋಣ. ಶಾಂತ ಮಾತ್ರ ಬಿಟ್ಟು ಹೋಗೋಣ ಇವಳನ್ನ. ಅಲ್ಲ ಬಂಗಾರಿ? ಬನ್ನಿ, ಹೇಗಿರುತ್ತೆ ಶೂಟ್, ಯಾವ ಶೂಟ್, ಎಲ್ಲಿ ಶೂಟ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಬನ್ನಿ ಹೋಗೋಣ. ಬಟ್ ನಾವು ಬಂದಿರೋದು ಇವಾಗ 9 ಗಂಟೆ. ಇವನಿಂದನೇ ಲೇಟ್ ಆಗಿದ್ದು. To impress her on her birthday. And afterwards, the last solution was the beans down, where you got everything, and she was very impressed. So the costume change for only shirt only. Yeah. Perfume supplier ನಾನು ಇವನಿಗೆ. Perfume ಏನು ಡೈಲಿ ತಂದ್ಕೊಡ್ತೀನಿ. ಸೊ ಇವಾಗ ಕಾಸ್ಟ್ಯೂಮ್ ಚೇಂಜ್ ಆಗಿದೆ ಸರ್ದು. ಓಕೆನಾ? ಬ್ಲೂ ಜೊತೆ ಬ್ಲ್ಯಾಕ್ ಹಾಕೋಣ. ಬ್ಲ್ಯಾಕ್ ಹಾಕು. ಸಿ ಒನ್ಸ್ ಏನಾಗ್ತಿದೆ? ಹೊಟ್ಟೆ ಅಷ್ಟಾಗ್ತಿದೆ ಅಂತೆ. 11:30 ಆಯಿತು, ಇನ್ನೂ ಊಟ ಇಲ್ಲ. ಸೊ ಅದಕ್ಕೆ ಹೊಟ್ಟೆ ಹಸ್ತಿದೆ ಮಗುಗೆ ಹೊಟ್ಟೆ ಹಸ್ತಿದೆ. ನನ್ನ ಮಗಳು ಮಲಗಿದಾರಂತೆ ನೆಮ್ಮದಿಯಾಗಿ, ನನ್ಗೆ ಅದೇ ಖುಷಿ. ಆರಾಮಾಗಿ ಮಲ್ಕೊಂಡವಳೆ. ಡ್ಯಾನ್ಸ್ ಮಾಡೋವಾಗ ನನ್ನ ಕಾಲನ್ನ ತೊಳೆದ್ಬಿಟ್ಟು ಸ್ಲಿಪ್ಪರ್ ಕಿತ್ತೋಗಿದೆ ಇವಾಗ. ಆಯ್ತಾ? ಇವಾಗ ಕಾರ್ ತಗೋಬರಕ್ಕೆ ಹೋಗಿದ್ದಾರೆ. ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಈ ಇದರಲ್ಲೇನೆ ನಾನು ಶೂಟ್ ಮಾಡಬೇಕು. ಹೇಗೆ ಶೂಟ್ ಮಾಡೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡೋಣ. ಮೇನ್ ರೋಡಲ್ಲಿ ಸ್ಲಿಪ್ಪರ್ ಬಿಟ್ಕೊಂಡು, ನೈಲ್ ಪಾಲಿಶ್ ಎಲ್ಲ ಏನು ಹಾಕಿಲ್ಲ. ಅವತ್ತು ನಾನು ಪೆಡಿಕ್ಯೂರ್ ಮಾಡಿಸ್ದಾಗ ಹಾಕಿದ್ದಷ್ಟೇ. ಸೊ ಹಂಗೆ ಇದೆ. ಫಾರ್ಗೆಟ್, ಅದನ್ನೆಲ್ಲ ಮರೆತು ಬಿಡಿ, ಓಕೆನಾ? ಬೆಟರು ನಾನು ಇದನ್ನ ಕೈಯಲ್ಲಿ ಹಿಡ್ಕೊಳ್ಳೋದೇ ವಾಸಿ. ರೋಡ್ ದಾಟ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ನೋಡಿ, ಕಾರ್ ರಿವರ್ಸ್ ಆಗ್ತಾ ಇದ್ದಾನೆ. ಬರಿಗಾಲಲ್ಲೇ ನಡೆಸ್ತಿದ್ದಾನೆ ನನಗೆ. ಸಿಂಪಲ್ ಆಗಿರೋದೇ ಹಾಕೊಂಡ್ಬಂದು ನನ್ನ ಕಾಲು ತುಳಿದು ಚಪ್ಪಲಿನ ಏನಾದ್ರು ಅಲ್ಲ, ಕಾಲು ತುಳಿದು ಗಟ್ಟಿಯಾಗಿ ಈ ಶೂ ಅಲ್ಲಿ ಚಪ್ಪಲಿನ ಕಿತ್ತಾಕ್ಬಿಟ್ಟು ಇವಾಗ ಸಿಂಪಲ್ ಆಗಿರೋದು ಹಾಕೊಂಡ್ಬಂದಿದ್ದಾರೆ. ಸಿಂಪಲ್ ಆಗಿ ಅಂದರೆ ಯಾವ ಥರ ಹಾಕೊಂಡ್ಬರ್ಬೇಕು ನೋಡಿ. ನನ್ನ ಬರಿಗಾಲಲ್ಲಿ ಪಾದಯಾತ್ರೆ ಮಾಡಿಸ್ತಾನೆ ನೋಡಿ, ಮೇನ್ ರೋಡಲ್ಲಿ. ಆಲ್ರೆಡಿ ಟೈಮು 11:50, 12. ಇವಾಗ ಟಿಫನ್ ಮಾಡ್ತಾಯಿದ್ದೀವಿ. ಹೆಂಗಿದೆ ಟಿಫನ್? ಮದುವೆ ಫಂಕ್ಷನ್ಗಳಲ್ಲಿ ಇರ್ತಾರ ಪಲಾವ್. ತರಕಾರಿ ಎಲ್ಲ ಆ್ಯಕ್ಚುಲಿ ಫ್ರೆಶ್ ಆಗಿದೆ. ಏನಂದರೆ ಇತ್ತೀಚೆಗೆ ಹೆಂಗನ್ಸಿದೆ ಅಂತಂದರೆ, ಯಾವುದೇ ಅಕಸ್ಮಾತ್ ದೊಡ್ಡ ಹೋಟ್ಲಿಗಾಗಲಿ ಅಥವಾ ಚೆನ್ನಾಗಿರೋ ಹೋಟೆಲ್ಗಾಗಲಿ ಹೋಗೋಕ್ಕೆ ಭಯ ಆಗ್ಬಿಟ್ಟಿದೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಫುಡ್ದು ನೋಡಿ ಇಂಥ ಕಡೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಒಂದು ಸ್ವಲ್ಪ ಹಾಕ್ಬೋದೇನೋ, ಬಿಟ್ಟರೆ ಇನ್ನೇನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ ಅವರು. ತರಕಾರಿ ಎಲ್ಲ ಸೀರಿಯಸ್ಲಿ ಎಷ್ಟು ಫ್ರೆಶ್ ಆಗಿದೆ. ಆ್ಯಂಡ್ ಟೇಸ್ಟ್ ಇಸ್ ಆಲ್ಸೋ ಗುಡ್ ಅಲ್ವಾ? ಚೆನ್ನಾಗಿದೆ, ಬಿಸಿ ಇದೆ, ಚೆನ್ನಾಗಿದೆ. ಈ ಟೈಮಲ್ಲೂ ಬಿಸಿ ಟಿಫನ್ ಇದೆಯಲ್ಲ, ಅದೇ ಸಿಗೋದಿಲ್ಲ ಅಂತ. ಸಿಕ್ತು, ಅದಕ್ಕೆ ಇದು ತಿಂತಾ ಇದ್ದೀನಿ. ನೋಡಿ, ಇಲ್ಲಿಗೂ ನಾನು ಬರಿಗಾಲನೇ ಬಂದಿದ್ದೀನಿ.
ಫೆವಿಕ್ವಿಕ್ ಟು ಸ್ಟಿಕ್ ದಿ ಸ್ಲಿಪ್ಪರ್ ನಾವು. ಇಲ್ಲಿ ಯಾವುದೋ ಒಂದು ಆಟೋ ಹೆಂಗ್ ತುಂಬಿಕೊಂಡವನು, ಅಲ್ಲಿ ಹಿಂದೆ ಹುಡುಗ ಬೇರೆ ನಿಂತವನು. ಏನು ಇಲ್ಲ ಗುರು, ಏನಾದರೂ ಒಂಚೂರು ವೆಯ್ಟ್ ಆಯಿತು ಅಂದರು ಅಪ್ಪಲ್ಲಿ ಪಟ್ ಅಂತ ಬಿಚ್ಕೊಬಿಡುತ್ತಲ್ವ ಸ್ವಿಚ್ಚು. ಮೇಲ್ಗಡೆ ಎಲ್ಲ ಎತ್ತು ಏನು ಕಟ್ಟೆ ಇಲ್ಲ, ಹಂಗಂಗೆ ಇಟ್ಟವ್ರೆ. ಏನು ಧೈರ್ಯಪ್ಪ ನಮ್ಮ ಜನಕ್ಕೆ. ಇದನ್ನ ಯಾರು ಹಿಡಿಯಲ್ವಾ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಪೊಲೀಸರು ಜನ್ಮ ಕೊಟ್ಟರೆ ಯಾರಿಗೆ? ಅವಾಗಿಂದ ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ, ಪಾರ್ಕಿಂಗ್ ಇಲ್ಲ ನಿಜ. ಅದಿನ್ನ ಹೆಂಗ್ ಹೋಗೋದು, ಏನು ಕತೆನೋ ಯಪ್ಪ. ಜಾಗ ಇಲ್ಲ ಅಂತ ಆಮೇಲೆ ಜಾಗ ಇಲ್ವಾ? ಮೆಟ್ರೋದಲ್ಲಿ ಬಂದಿದ್ದೀವಿ, ಫೈನಲಿ ಮೆಟ್ರೋ ಹತ್ರ ಅದು ಪಾರ್ಕ್ ಮಾಡ್ಬಿಟ್ಟು ಹೋಗೋಣ ಅಂತ. ಬಿಕಾಸ್ ಇನ್ನೊಂದು ಕಡೆ ಶೂಟ್ ಇದೆ ಇವಾಗ. ನೋಡಿದ್ರೆ ಅಲ್ಲೂ ಪಾರ್ಕಿಂಗ್ ಇಲ್ಲ, ಅಂದರೆ ಜಾಗ ಇಲ್ವದು. ಪಾರ್ಕಿಂಗ್ ಆಗಿ ಹುಡುಕಾಟ. ಈಗೆಲ್ಲ ಇನ್ನೊಂಚೂರು ಮುಂದೆ ಹೋದ್ರೆ ಇನ್ನೊಂದು ಇದೆಯಂತೆ. ನೀವು ಯಾರನ್ನಾದ್ರೂ ನಂಬಿ, ಈ ಬಸ್ಸವ್ರನ್ನ ಮಾತ್ರ ನಂಬೇಡಿ. ಬಸ್ಸವ್ರಂತೂ ಮೈ ಮೇಲೆ ಬರ್ತಾರೆ. ಟ್ರೈನ್ ಅನ್ಕೊಬಿಟ್ಟವ್ರು ಅವ್ರಿಗೆ ಅವರು ನುಯ್ಯಿ ಅಂತ ಬಂದ್ಬಿಡ್ತಾರೆ ಒಂದೇ ಸಮ. ಫೈನಲಿ ಎಲ್ಲೋ ಒಂದು ಕಡೆ ಪಾರ್ಕಿಂಗ್ ಸಿಕ್ಕಿದೆ. ಏನೋ ಗಾಡಿ ಕೀ ಕೊಟ್ಬಿಟ್ಟು ಬೇರೆ ಹೋಗ್ಬೇಕು, ಗೊತ್ತಿಲ್ಲ. ಎಲ್ಲ ಹೊಸದು. ಇಲ್ಲಿ ಪಾರ್ಕಿಂಗ್ ಮಾಡಿ ಇವಾಗ ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಹಂಗೆ ಇರಿಟೇಟ್ ಆಗೋಗಿದೆ ಜಾಸ್ತಿ. ನಂಗೆ ಇವ್ನಿಗಿದ್ದಾಗ ನನಗೆ ಮಾತಾಡ್ಸೋಕ್ಕೂ ಭಯ ಆಗುತ್ತೆ. 48,826 48,826 ಕಿಲೋಮೀಟರ್ ನೋಡ್ಕೋತವ್ರೆ. ಸ್ಮಾರ್ಟ್. ನಾನು ಆಗಲೇ ಹೇಳಿಲ್ವಾ ಅವನಿಗೆ, ಕುದೀತಾ ಇದೆ ಒಳಗಡೆ ಕೊತ. ನಾನು ಹಿಂಗಿದ್ದಾಗ ನನಗೆ ಏನು ಮಾತಾಡಿದ್ರು ನಾನು ಸರಿ ಇಲ್ಲ ಅಂತಲೇ ಬೈತೇನೆ. ಅದಕ್ಕೆ ನಾನು ಮಾತಾಡ್ಸೋಕ್ಕೆ ಹೋಗೋದು. ನೋಡಿ ನಾನು ಹೇಳಿದ್ದೆ ತಡ ಆಲ್ರೆಡಿ ಹಂಗೆ ಆಡ್ತವಲ್ಲ. ಈಗ ಬೇರೆಯವ್ರ ಮೇಲಿರೋ ಕೋಪ ಎಲ್ಲ ನನ್ನ ಮೇಲೆ ತರಿಸ್ಬಿಡ್ತಾ ನಾವೆಲ್ಲ ನಿನ್ನ ಜೊತೆ ಮಾತಾಡೋದ್ರೆ. ನೋಡ್ತಾ ಹ್ಯಾಪಿ ಬರ್ಡೇ ಪಪ್ಪು. ನಾನು ಹೊಡಿಬೇಕಂತೆ ಅವ್ನಿಗೆ, ಯಾವಾಗಷ್ಟೇ ಅವನು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾನಂತ. ಇದ್ದೆ ಚಾನ್ಸ್ ಅಂತ ಹಾಕೊಂಡು ಹೊಡಿತಾವಳೆ. ಮದುವೆಗೆ ಇಷ್ಟು ವರ್ಷ ಆದರೂ ಒಂದೇ ಒಂದು ಏಟು ಬಿದ್ದಿರಲಿಲ್ಲ. ಈ ಶೂಟ್ ನೆಪದಲ್ಲಿ ನಂಗೆ ಎಷ್ಟು ಏಟು ಹೊಡೆದಿದ್ದೆ ಲೆಕ್ಕ ಹಾಕೊಂಡಿದ್ಯಾ? ಹಾಂ, ಎಷ್ಟು ಏಟು ಹೊಡೆದಿದೆ ಗೊತ್ತಾ ಅದು ಕೆನ್ನೆಗೆ. ನೋಡು ಪಟ ಅಂತ ಇದ್ದಂಗೆ. ಸೊ ಫೈನಲಿ ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಆಲ್ರೆಡಿ ಟೂ ಲೇಟ್, ಅಂದರೆ 3 ಗಂಟೆ ಆಗ್ಬಿಟ್ಟಿದೆ ಆಲ್ರೆಡಿ. ಅಯ್ಯೋ ನನ್ನ ಮಗಳು ಏನು ಮಾಡ್ತಾವಳೋ. ಆಟ ಆಡ್ತಿದ್ಲು, ವಿಡಿಯೋ ಕಾಲ್ ಮಾಡಿದ್ದೆ ಆ್ಯಕ್ಚುಲಿ. ಅವಳು ಎದ್ದಿದ್ದೆ 12 ಕಾಲಿಗಂತೆ. ನಿಜ ನಾವು ಇಷ್ಟೊತ್ತಾಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. 2 ಅವರ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ದು. ಹೌದು, ಇಲ್ಲಿ ನೋಡಿದ್ರೆ ಎಷ್ಟು ಅವರ್ ಆಯ್ತು? 8:30 ಬಂದಿದ್ದು. 9 ಗಂಟೆ ಅನ್ಕೋ, 10, 11, 12, 1, 2, 3, 6 ಅವರು. ಯಾರನ್ನು ಬ್ಲೇಮ್ ಮಾಡಕ್ ಆಗಲ್ಲ. ಬಿಕಾಸ್ ಒಂದು ಲೊಕೇಶನ್ ಅಂತ ಹೇಳಿದ್ದು. ಒಂದು ಲೊಕೇಶನ್ ಅಂತ ಹೇಳಿದ್ರು, ಅದು 2 ಲೊಕೇಶನ್ ಆಯ್ತು. ರೈಟಾ ಸ್ಟ್ರೈಟ್. ಅಂಡ್ ಇನ್ನೂ ಒಂದೇನಂದ್ರೆ ಯಾರನ್ನು ಬ್ಲೇಮ್ ಮಾಡಕ್ಕಾಗಲ್ಲ. ಎಲ್ಲರೂ ಅವ್ರವ್ರ ವರ್ಕ್ನ ಅವ್ರವರು ಪರ್ಫೆಕ್ಟ್ ಆಗಿ ಕೊಡ್ಲೇಬೇಕು. ಸೊ ನಾವು ಅದಕ್ಕೋಸ್ಕರ ವರ್ಕ್ ಮಾಡಲೇಬೇಕು. ಕೆಲಸ ಇಂಪಾರ್ಟೆಂಟ್ ಗೈಸ್, ಪರ್ಫೆಕ್ಷನ್ ಇಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಹೌದೌದು ಚೆನ್ನಾಗಿ ಬಂತು, ಚೆನ್ನಾಗಿತ್ತು. ಒಂಥರ ಔಟ್ಪುಟ್ ಯಾವ ಥರ ಬರುತ್ತೆ ನೋಡ. ಅಂಡ್ ಇನ್ನೊಂದಂದ್ರೆ ಅದೇ ಲೇಟ್ ಆಗೋಯ್ತಲ್ಲ, ಸೊ ಅದರಿಂದ ಒಂದು ಸ್ವಲ್ಪ ಒಂಥರ ಫೀಲ್ ಆಗುತ್ತೆ. ಅಯ್ಯೋ ಪಾಪುನ ಬಿಟ್ಟರು ಅಂದಿದ್ದೀವಿ ನಮ್ಮಮ್ಮ ಮನೇಲಿ, ಅದೊಂದು ಅನ್ಸುತ್ತೆ ಅಷ್ಟೇ. ಬಟ್ ಅವಳು ಆರಾಮಾಗಿದ್ದಾಳೆ. ಈಗ ಹೋಗ್ತಾ ಇದೀವಿ ಆಲ್ರೆಡಿ, ನೋಡೋಣ ಏನ್ ಮಾಡ್ತಿರ್ತಾಳೆ ಅಂತ. ಮಲಗಿರ್ತಾಳೆ ಇಲ್ಲ ಎದ್ದಿರ್ತಾಳೆ, ಆರಾಮಾಗಿರ್ತಾಳೆ. ಆದ್ರೂ ಅದು ಎಷ್ಟೇ ವರ್ಕ್ ಏನೇ ಮಾಡ್ತಾ ಇದ್ರು ಆ ಕಡೆನೇ ಒಂದ್ ಕಡೆ ಒಂದು ಮೈಂಡ್ ಆಫ್ ಮೈಂಡ್ ಅಲ್ಲೇ ಇರುತ್ತೆ. ಇನ್ನು ಆಫ್ ಮೈಂಡ್ ಕೆಲಸದಲ್ಲಿ ಇರುತ್ತೆ. ಆತರ ನಾನು ಎಷ್ಟು ಸಿಂಗಲ್ ಆರ್ಟಿಸ್ಟ್, ಸಿಂಗಲ್ ಟೇಕಿಂಗ್ ಆರ್ಟಿಸ್ಟ್, ಸಿಂಗಲ್ ಟೇಕ್ ಆರ್ಟಿಸ್ಟ್ 4 ಟೇಕ್ ತಗೊಂಡ್ಬಿಟ್ಟಿದೀನಿ ಮಗಳು ಯೋಚನೆಯಲ್ಲಿ. ಓಕೆ, ಲೆಟ್ಸ್ ಎಂಡ್ ಇಟ್.
ಓಕೆ ಗೈಸ್, ಈ ವಿಡಿಯೋ ಇವಾಗ ಮನೆಗೆ ಹೋಗಿ ಲೈಕ್ ಊಟ ಗೀಟ ಮಾಡ್ಕೊಂಡು ಇದು ಮಾಡೋಣ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್, ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.